ಎಲ್ಲ ಕನ್ನಡ ಜನತೆಗೆ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತ ಏನ್ರ ಬಗ್ಗೆ ಮಾತಾಡೋಣಪ್ಪ ಅಂತ ಅಂದ್ರೆ, ಬಿಗ್ ಬಾಸ್ ನ ವಿನ್ನರ್ ಆದ ಗಿಲ್ಲಿ ನಟ ಬರೋಬ್ಬರಿ 37 ಕೋಟಿ ಓಟ್ಗಳಿಂದ ವಿನ್ನರ್ ಆದ ಗಿಲ್ಲಿ ನಟ ಅವರ ಬಿಗ್ ಬಾಸ್ ನಿಂದ ಎಷ್ಟು ದುಡ್ಡುಗಳನ್ನ ಮಾಡಿದ್ದಾರೆ ಅಂತ ಸ್ವಲ್ಪ ಸಣ್ಣ ಲೆಕ್ಕ ಹಾಕೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿ ವಿಡಿಯೋನ ನೋಡಿ guys, ಎಲ್ಲನೂ ಕೂಡ ಸ್ಕಿಪ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಯಾವ ದುಡ್ಡು ಎಲ್ಲಿಂದ ಬಂತು ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಎಷ್ಟು ದುಡ್ಡು ಮಾಡಿದ್ದಾರೆ ಅಂತ ಅಂದ್ರೆ ಲೆಕ್ಕನೇ ಆಗೋದಿಲ್ಲ. ಆಗ ಅಂದಾಜು ಲೆಕ್ಕವಾಗಿ ಎಷ್ಟು ಮಾಡಿರ್ಬೋದಂತ ನಾವು ಲೆಕ್ಕ ಹಾಕೋಣ ಬನ್ನಿ ಗೈಸ್. ಇವಾಗ ಬಂದ್ಬಿಟ್ಟು ನಾನು ಸ್ಟಾರ್ಟಿಂಗ್ ಇಂದ ಬರ್ತೀನಿ. ಸ್ಟಾರ್ಟಿಂಗ್ ಇಂದ ಅಂತ ಅಂದ್ರೆ ಗಿಲ್ಲಿ ನಟ ಅವರ ಸಂಭವನೀಯತೆಯಿಂದ. ಇವರ ಸಂಭವನೀಯತೆ ಬಿಗ್ ಬಾಸ್ ನಲ್ಲಿ ಬಂದ್ಬಿಟ್ಟು ಒಂದೊಂದು ಮೀಡಿಯಾದಲ್ಲಿ 1.5 ಲಕ್ಷ ಅಂತ ರಿವೀಲ್ ಆಗಿದೆ. ಹಾಗೇನೆ ಒಂದೊಂದು ಮೀಡಿಯಾದಲ್ಲಿ 50,000 ಅಂತ ರಿವೀಲ್ ಆಗಿದೆ. ಇವೆಲ್ಲ ಬಿಟ್ಬಿಟ್ಟು ನಾವು ಅಂದಾಜಾಗಿ 1 ಲಕ್ಷ ಅಂತ ಇವರ ಸಂಭವನೀಯತೆಯನ್ನು ಇಟ್ಕೊಂಡ್ರೆ, ಇವರು 13 ವಾರಗಳು ಬರೋಬ್ಬರಿ ಯಶಸ್ವಿಪೂರ್ವವಾಗಿ ಮುಗಿಸಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ಸ್ಟ್ರಗಲ್ ಇಂದ. ಹಾಗಾಗಿ ಇವರ ಸಂಭವನೀಯತೆ ಬಿಗ್ ಬಾಸ್ ಮನೆದು ಬಂದ್ಬಿಟ್ಟು 13 ಲಕ್ಷಗಳು. ಇದಕ್ಕೆ ಯಾವುದೇ ಕೂಡ ಟ್ಯಾಕ್ಸ್ ಆಗ್ಲಿ ಇನ್ನೊಂದಾಗ್ಲಿ ಇರೋದಿಲ್ಲ. ಹಾಗಾಗಿ ಇವರ 13 ಲಕ್ಷಗಳನ್ನು ಕೂಡ ಇವರ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ಗೈಸ್. ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ಬಿಗ್ ಬಾಸ್ ವಿನ್ನರ್ ಪ್ರೈಸ್. ಬಿಗ್ ಬಾಸ್ ವಿನ್ನರ್ ಪ್ರೈಸ್ ಬಂದ್ಬಿಟ್ಟು 50 ಲಕ್ಷ ರೂಪಾಯಿಗಳು. ಆದರೆ ಪೂರ 50 ಲಕ್ಷ ರೂಪಾಯಿಗಳನ್ನು ಕೂಡ ಗಿಲ್ಲಿ ನಟ ಅವ್ರಿಗೆ ಕೈ ಸೇರೋದಿಲ್ಲ. ಅದರಲ್ಲಿ 50 ಲಕ್ಷ ರೂಪಾಯಿಗಳಲ್ಲಿ 34% ಟ್ಯಾಕ್ಸ್ ಕಟ್ಟಾಗಿ ಕೇವಲ ಇವರಿಗೆ 66% ಸಿಗುತ್ತೆ. ಆ 66%ಅಲ್ಲಿ ಇವ್ರಿಗೆ ಒಂದು 37 ಲಕ್ಷಗಳು ಸಿಗ್ಬೋದು. 37 ಲಕ್ಷ ಚಿಲ್ಲರೆ ಸಿಗ್ಬೋದು. ಆ 37 ಚಿಲ್ಲರೆ ಬಿಡೋಣ, 37 ಪ್ಲಸ್ 13 50 ಲಕ್ಷ ಆಯಿತು. 50 ಲಕ್ಷ. ಆಮೇಲೆ ಗೈಸ್ ಮುಂದೆ ಬರ್ತಾ ನಮ್ಮ ಸುದೀಪ್ ಅವರು ಗಿಲ್ಲಿ ನಟ ಅವ್ರಿಗೆ ಅಂತ ಅಫಿಷಿಯಲಿ 10 ಲ್ಯಾಕ್ ಅವರ ಆಟಕ್ಕೆ ಮೆಚ್ಚಿ 10 ಲ್ಯಾಕ್ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ 37 ಕೋಟಿ ಓಟ್ಗಳಿಂದ ಗೆದ್ದಿರೋದು ಸಾಮಾನ್ಯ ಅಲ್ಲ. ನನ್ನ ಕಡೆಯಿಂದ 10 ಲಕ್ಷ ಕೊಡ್ತೀನಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಯಾವುದೇ ಥರದ ಟ್ಯಾಕ್ಸ್ ಇರೋದಿಲ್ಲ. ಹಾಗಾಗಿ 50 ಪ್ಲಸ್ ಸುದೀಪ್ ಅವ್ರದ್ದು 60 ಲಕ್ಷಗಳು. ಮುಂದೆ ಬರ್ತಾ ಅದಾದಮೇಲೆ 20 ಲಕ್ಷದ ಲಕ್ಸುರಿ ಕಾರ್ನ ಇವ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಫಾರ್ಚುನರ್ ಕಾರ್ 20 ಲಕ್ಷದ ಲಕ್ಸುರಿ ಕಾರ್ನ ಕೊಟ್ಟಿದ್ದಾರೆ. 60 ಪ್ಲಸ್ 20 80 ಲಕ್ಷ. 80 ಲಕ್ಷ ಆದಮೇಲೆ ನೆಕ್ಸ್ಟ್ ಬರ್ತಾ ಇವ್ರಿಗೆ ಆಚೆ ಕಡೆ ಬಂದಮೇಲೆ 80 ಲಕ್ಷ ಇದು ಬಿಗ್ ಬಾಸ್ನ ಅಮೌಂಟು ಈಗ ಗಿಲ್ಲಿ ನಟ ಅವರು ಅರ್ನ್ ಮಾಡಿರೋದು. ಹಾಗೆಯೇ ಇನ್ನೂ ಇದೆ ಗೈಸ್, ಆಚೆ ಕಡೆ ಬಂದಮೇಲೆ ಇವ್ರಿಗೆ ಬಿಗ್ ಬಾಸ್ ವಿನ್ನರ್ ಅಂತ ಅಂದಮೇಲೆ ಇವ್ರಿಗೆ ವ್ಯಾಲ್ಯೂ ಹೆಚ್ಚಿಗೆ ಇರುತ್ತೆ. ಹಾಗೆಯೇ ಫ್ಯಾನ್ ಬೇಸ್ ಕೂಡ ತುಂಬಾ ಇತ್ತು. ಆದ್ದರಿಂದ ಇವರ ಒಂದು ಇಂಟರ್ವ್ಯೂಗೆ ಏನಿಲ್ಲ ಅಂತಂದ್ರೂ 50 ಲಕ್ಷ ಅಥವಾ 50,000ಗಳಿಂದ 1 ಲಕ್ಷದವರೆಗೆ ಇವರು ಚಾರ್ಜ್ನ ಮಾಡ್ಬೋದು. 1 ಲಕ್ಷ ಬಿಟ್ಟರೂ 50,000 ಚಾರ್ಜ್ ಮಾಡಿದ್ದಾರೆ ಅಂತ ಅಂದರೆ ಇವರಿಗೆ 20-25 ಇಂಟರ್ವ್ಯೂಸ್ಗಳಾಗಿದೆ. ಅದರಲ್ಲಿ 50,000ನ ಇಟ್ಕೊಂಡ್ರೆ ಅದರಲ್ಲಿ ಇವರು 10 ಲಕ್ಷನಾದ್ರೂ ಮಾಡಿದ್ದಾರೆ ದುಡ್ಡನ್ನ ಅಂತಲೇ ಹೇಳ್ಬೋದು. ಇದರಲ್ಲಿ ಇವ್ರಿಗೆ 10 ಲಕ್ಷ ಅಂದರೆ ಪ್ಲಸ್ 80 ಲಕ್ಷ ಪ್ಲಸ್ 10 ಲಕ್ಷ 90 ಲಕ್ಷಗಳು. ಇವರು ಬಿಗ್ ಬಾಸ್ ಮನೆಯಿಂದ ಟೋಟಲಾಗಿ ಅರ್ನ್ ಮಾಡಿರೋದು 90 ಲಕ್ಷಗಳು. ಅರೌಂಡಿಂಗ್ ಅದು ಚಿಲ್ಲರೆ ಇದು ಚಿಲ್ಲರೆ ಎಲ್ಲನೂ ಸೇರಿ 10 ಲ್ಯಾಕ್ ಅಂತ ಹಿಡ್ಕೊಂಡ್ರೆ 5 ಲ್ಯಾಕ್ ಅಂತ ಹಿಡ್ಕೊಂಡ್ರೆ 95 ಲಕ್ಷಗಳು ಇವರು ಬಿಗ್ ಬಾಸ್ ಮನೆ ಒಳಗಿಂದ ಹಾಗೆಯೇ ಬಿಗ್ ಬಾಸ್ನಿಂದ ಇವರು ಅರ್ನ್ ಮಾಡಿರೋದು ಗೈಸ್. ನೋಡಿದ್ರಲ್ಲ ಗೈಸ್, ನಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅವರ ಸಂಪೂರ್ಣವಾದ ಅರ್ನಿಂಗ್ ವಿಡಿಯೋನ. ಇಷ್ಟು ಬಿಗ್ ಬಾಸ್ ಗಿಲ್ಲಿ ನಟ ಅವರು ಬಿಗ್ ಬಾಸ್ನಲ್ಲಿ ಅರ್ನ್ ಮಾಡಿರೋದು. ಹಾಗೆಯೇ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ ಒಂದು ಇನ್ಕಮ್ ಆಗಲಿ ಅಥವಾ ಯಾರ ಒಂದು ಲೈಫ್ ಸ್ಟೋರಿನಾಗಲಿ ಆ ವಿಡಿಯೋ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ಕಮೆಂಟ್ನಲ್ಲಿ ತಿಳಿಸ್ಬೋದು. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಗೈಸ್. ಲೈಕ್ಗಳು ಹೆವಿನೇ ಕಡಿಮೆ ಆಗಿದ್ದಾವೆ. ಹಾಗೆ ಸಬ್ಸ್ಕ್ರೈಬ್ಗೆ ಏನೂ ದುಡ್ಡಿಲ್ಲ, ಫ್ರೀ ಆಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್ ಸೋ ಮಚ್. ಬೈ ಬಾಯ್.